ಇದು ನನ್ನ ಹುಟ್ಟೂರು ಬೆಳ್ತಂಗಡಿ. ಧರ್ಮಸ್ಥಳಕ್ಕೆ ಹೋಗುವ ಸ್ವಲ್ಪ ಮುಂಚೆಯೇ ಈ ಊರು ಸಿಗ್ತದೆ. ಒಂದು ಸುಂದರವಾದ ಊರು, ಪುಟ್ಟ ಊರು ಅಂತ ಹೇಳ್ಬೋದು. ಮೊನ್ನೆ ಅಷ್ಟೇ ಬೆಳ್ತಂಗಡಿಗೆ ಹೋಗಿದ್ದೆ. ಅಲ್ಲಿ ಹೋಗಿ ತಲುಪುವಾಗ ಸಂಜೆ ಸುಮಾರು 4 ಗಂಟೆ ಆಗಿದ್ರಿಂದ ಬಿಸಿ ಬಿಸಿ ಕಾಫಿ ಮತ್ತೆ ಪೋಡಿ ತಿನ್ನುವ ಅಂತ ಆಸೆ ಆಯ್ತು. ಬೆಳ್ತಂಗಡಿಯ ಲಾಯ್ಲಾ ವೆಂಕಟರಮಣ ದೇವಸ್ಥಾನದ ಬಲಬದಿಯಲ್ಲಿಯೇ ಸಂಜೆ ಕ್ಯಾಂಟೀನ್ ಹೇಳುವ ಚಿಕ್ಕ ಒಂದು ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನ್ ನಲ್ಲಿ ಸಿಗುವ ಪೋಡಿ ಅಂದ್ರೆ ಯಬ್ಬ, ಈಗ ಕೂಡ ಬಾಯಲ್ಲಿ ನೀರ್ ಬರ್ತಾ ಇದೆ. ಬೆಳ್ತಂಗಡಿಯ ಮೋಹನ್ ಭಟ್ ಮತ್ತು ಮನಸ್ವಿತಾ ಭಟ್ ದಂಪತಿಯವರು ಈ ಸಂಜೆ ಕ್ಯಾಂಟೀನ್ ಅನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಿಸಿ ಬಿಸಿ ಬಟಾಟೆ ಅಂಬಡೆ, ಮೆಣಸಿನ ಪುಡಿ, ಗೆಣಸಿನ ಪುಡಿ, ಚಟ್ಟಂಬಡೆ ಹಾಗೆ ಗೋಳಿ ಬಜೆ, ಇಲ್ಲಿಯ ಎಲ್ಲಾ ಪೋಡಿಗಳು ಒಂದಕ್ಕಿಂತ ಒಂದು ಸೈ ಅನ್ಸ್ಕೊಂಡಿವೆ. ಹಾಗೆ ಜನರ ಬಾಯಲ್ಲಿ ಇವರು ಮನೆ ಮಾತಾಗಿರುವುದಂತೂ ಖಂಡಿತವಾಗಿಯೂ ಸತ್ಯ. ಎಷ್ಟೇ ತರಾತುರಿಯಲ್ಲಿ ಹೋಗ್ತಾ ಇದ್ರೂ ಕೂಡ ಈ ಪೋಡಿಯನ್ನ ತಿನ್ಬೇಕು ಅಂತ ಹೇಳಿ ಆಸೆ ಇರುವವರಂತೂ ಇಲ್ಲೊಂದು ಸ್ಟಾಪ್ ಕೊಟ್ಟು ಪೋಡಿಯನ್ನ ಪರ್ಚೇಸ್ ಮಾಡಿ ಹೋಗುವುದಂತೂ ಗ್ಯಾರಂಟಿ. ಸಂಜೆ ಸುಮಾರು 3:30-4 ಗಂಟೆಯಿಂದ ಪ್ರಾರಂಭವಾದ್ರೆ ಸುಮಾರು 7 ಗಂಟೆಯ ತನಕ ಸಂಜೆ ಕ್ಯಾಂಟೀನ್ ಓಪನ್ ಇರುತ್ತೆ. 10-20 ರೂಪಾಯಿ ದರದಲ್ಲಿ ಸಿಗುವಂತಹ ಪೋಡಿ ಅಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಇವರ ನಗುಮೊಗದ ಸೇವೆ ಇದೆಯಲ್ಲ, ಪೋಡಿ ತಿಂದವರನ್ನ ಮತ್ತೆ ಮತ್ತೆ ಇಲ್ಲಿಗೆ ಬರುವಂತೆ ಮಾಡ್ತದೆ. ಎಷ್ಟೇ ತರಾತುರಿಯಲ್ಲಿ ಎಲ್ಲಿಗೆ ಹೊರಟಿದ್ರು ಕೂಡ ಬಹಳಷ್ಟು ವೆಹಿಕಲ್ಗಳು ಇಲ್ಲೊಂದು ಸ್ಟಾಪ್ ಮಾಡಿ ಒಂದು ಗ್ಲಾಸ್ ಟೀ ಆರ್ ಕಾಫಿ ಮತ್ತು ಪೋಡಿಯನ್ನ ತೆಗೆದುಕೊಂಡು ಹೋಗುವುದನ್ನ ಮಾತ್ರ ಮರೆಯುವುದಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ನಾನ್ ನಿಮ್ಗೆ ಹೇಳಲೇಬೇಕು, ನನಗಂತೂ ಭಾರಿ ಇಷ್ಟ ಆಗಿರುವಂತದ್ದು ಇಲ್ಲಿನ ಗೋಳಿ ಬಜೆ. ನೋಡುವಾಗ್ಲೇ ನಿಮ್ಗೂ ಕೂಡ ಟ್ರೈ ಮಾಡ್ಬೇಕು ಅನಿಸ್ತಿದೆ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಟೈಮ್ ನೀವೆಲ್ಲಾದ್ರೂ ಬೆಳ್ತಂಗಡಿ ಸೈಡ್ಗೆ ಹೋದ್ರೆ ಈ ಸಂಜೆ ಕ್ಯಾಂಟೀನ್ಗೆ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ನೀವು ಕೂಡ ಇಲ್ಲಿಯ ಪೋಡಿಯನ್ನ ಒಂದ್ಸಲ ಆದ್ರೂ ಟೇಸ್ಟ್ ಮಾಡಿ.